ವಿ ಸೋಮಣ್ಣ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನನ್ನ ಎಲ್ಲಾ ನೋವುಗಳನ್ನ ದೆಹಲಿಯ ನಾಯಕರ ಜೊತೆಗೆ ಹೇಳ್ಕೊಳ್ತೀನಿ, ಅವರು ನನಗೆ ಸೂಕ್ತ ನ್ಯಾಯವನ್ನ ಒದಗಿಸಲಿ ಅಂತ. ಹೀಗಾಗಿ ನಾಳೆ ದೆಹಲಿಗೆ ಮಾಜಿ ಸಚಿವ ಸೋಮಣ್ಣ ಅವರು ಹೋಗ್ತಾ ಇದ್ದಾರೆ. 2-3 ದಿನ ದೆಹಲಿಯಲ್ಲೇ ಅವರು ವಾಸ್ತವ್ಯವನ್ನ ಹೂಡಲಿದ್ದಾರೆ. ಅಮಿತ್ ಶಾ, ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ತಮ್ಮ ನೋವು ಮತ್ತು ತಮಗೇನು ಆಗಬೇಕು ಅನ್ನೋದರ ಬಗ್ಗೆ ಮನದಟ್ಟು ಮಾಡುವಂತಹ ಪ್ರಯತ್ನವನ್ನ ನಡೆಸಲಿದ್ದಾರೆ. ಪ್ರಧಾನಿಯವರ ಭೇಟಿಗೂ ಅವಕಾಶಕ್ಕಾಗಿ ಅವರು ಕೋರಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅವಕಾಶ ಸಿಗುತ್ತಾ ಗೊತ್ತಿಲ್ಲ. ನಾಳೆ ದೆಹಲಿಗೆ ಮಾಜಿ ಸಚಿವ ವಿ ಸೋಮಣ್ಣ ಅವರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಅಲ್ಲೇ 2-3 ದಿನಗಳ ಕಾಲ ಇರ್ತಾರೆ. ದೆಹಲಿಯ ನಾಯಕರ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ. ಈಗಾಗಲೇ ಅಮಿತ್ ಶಾ, ಜೆಪಿ ನಡ್ಡಾ ಅವರ ಭೇಟಿಗೆ ಅವರಿಗೆ ಸಮಯ ಸಿಕ್ಕಿರುವಂತೆ ಇದೆ. ಪ್ರಧಾನಿ ಮೋದಿ ಭೇಟಿಗೂ ಕೂಡ ಅವರು ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ತಮ್ಮನ್ನ ಕಡೆಗಣಿಸಲಾಯಿತು, ತಮ್ಮ ಸೋಲಿಗೆ ಕಾರಣ ಹೇಗಾಯಿತು ಇತ್ಯಾದಿ ವಿಚಾರಗಳ ಬಗ್ಗೆ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಅವರು ನಡೆಸಬಹುದು ಅಂತ ಕಾಣಿಸುತ್ತೆ. ಅವರು ತಮ್ಮ ಕ್ಷೇತ್ರವನ್ನ ತೊರೆದು ಬೇರೆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಅಲ್ಲಿ ಸೋಲನ್ನ ಕಾಣಲಿಕ್ಕೆ ಸ್ವತಃ ಬಿಜೆಪಿ ನಾಯಕರೇ ಕಾರಣ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ಬೇರೆ ಪಕ್ಷದವರು ಬೇಕಾಗಿರ್ಲಿಲ್ಲ ನನ್ನ ಸೋಲಿಗೆ, ನಮ್ಮ ಪಕ್ಷದವರೇ ನನ್ನ ಸೋಲನ್ನ ಬಯಸ್ತಾ ಇದ್ರು ಅಂತೆಲ್ಲ ಹೇಳಿದ್ರು. ಇದೆಲ್ಲದಕ್ಕೂ ಕೂಡ ಕಾರಣರಾದಂತಹವರ ವಿರುದ್ಧ ನಾನು ನೇರವಾಗಿ ದೆಹಲಿ ನಾಯಕರ ಜೊತೆಗೆ ಮಾತನಾಡ್ತೀನಿ, ನನ್ನ ಸಮಸ್ಯೆಗಳಿಗೆ ಅಲ್ಲಿಯೇ ನ್ಯಾಯವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ನಡೆಸ್ತೀನಿ ಅಂತ ಕೂಡ ಹೇಳಿದ್ರು. ಅದರಂತೆ ನಾಳೆ ಅವರು ಹೋಗ್ತಾ ಇದ್ದಾರೆ. ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಅವರ ಜೊತೆಗೆ ಮಾತನಾಡೋ ಮೂಲಕವಾಗಿ ತಮ್ಮ ಒಂದು ಅಸಮಾಧಾನ ಅಥವಾ ನೋವಿಗೆ ಮುಲಾಮನ್ನ ಹಚ್ಚಿಸಿಕೊಳ್ಳುವಂತಹ ಪ್ರಯತ್ನ ಆಗುತ್ತೆ.